ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮು ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ಲಾಂಗ್ ವಿಡಿಯೋ ಮಾಡ್ತಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದರೆ, ನನ್ನ ತಮ್ಮ ತುಂಬ ದಿನದಿಂದ ಕೇಳ್ತಾನೆ ಇದ್ದ ಕಾರ್ ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಅದರಿಂದ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದು. ಆಟೋದಲ್ಲಿ ಬಂದು ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗ್ತಿಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಬರೀ ಒಂದು 4-5 ಕಾರ್ಗಳು ಇಟ್ಬಿಟ್ಟಿದ್ದಾರೆ. ಅದಕ್ಕೇನೆ ಕಾರ್ ಪಾರ್ಕ್ ಅಂತ ಹೆಸರಿಟ್ಟಿದ್ದಾರೆ. ಹೇಗಿದೆ ಪಾರ್ಕ್ ತೋರಿಸ್ತೀನಿ ರೀ. ಎಲ್ಲ ಕಡೆ ಇದ್ದಂಗೆ ಪಾರ್ಕ್ ಇಲ್ಲೂ ಅದೇ ಥರನೇ ಐತೆ. ಇದರಲ್ಲಿ ಏನೈತೆ ಸ್ಪೆಷಲ್ಲು? ಮನೆಯಿಂದ ಕರ್ಕೊಬಂದಲ್ಲ ಜಗಳ ಮಾಡ್ಕೊಂಡು ಕಾರ್ ಐತೆ ನೋಡಿ, ಎಷ್ಟು ಹೈಟ್ ಐತೆ. ಇವಾಗ ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಯಾವ ಥರ ಐತೆ ಅಂತ ನೋಡ್ಬೇಕಂದ್ರೆ ಕಾರ್ ಪಾರ್ಕ್ ನಮ್ಮ ಸುದೀಪ್ ಇಲ್ಲೆಲ್ಲ ಇರುತ್ತೆ ನೋಡು. ಸುದೀಪ್ತು ಇದೆಯಾ ಕಾರ್ ಇದರಲ್ಲಿ? ಸಂದೀಪ್ ಫುನ್ನಿ ಕೃಷ್ಣನ್ ಯಾರ್ಯಾರ್ದೋ ನೇಮ್ ಐತೆ ಕಣೆ. ಅವ್ರದೇ ಅದು ಕಾರು. 4 ಒನಕೆ ಓಬವ್ವ. ಮಂಡಿದ್ರು ಎರಡು ಐತೆ. ಕಾರ್ ಪಾರ್ಕ್ ಒಳಗಡೆ ಬನ್ನಿ ಫ್ರೆಂಡ್ಸ್. ಚೆನ್ನಾಗೈತೆ ಕಣ. ಇನ್ಸೈಡ್ ಇಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ ಗೈಸ್. ಇಲ್ಲಿ ಚೆನ್ನಾಗಿದೆ. ಸ್ಟ್ಯಾಚು ಅದು ಇದು ಎಲ್ಲ ನಿಂತಿದೆ. ಇಲ್ಲೆಲ್ಲ ಆಟ ಆಡೋಕ್ಕೆಲ್ಲ ಪ್ಲೇಸ್ ಚೆನ್ನಾಗಿದೆ. ಅದೇನದು ಕುದುರೆ, ಜಿಂಕೆ, ಆಮೆ ಏನೇನೋ ಐತೆ. ಕಬ್ಬಣದಿಂದನಾ? ಡೈನೋಸರಸ್ಸು ಆಯ್ತಾ? ಚೆನ್ನಾಗಿದೆ ಬಿಡು ಇದು. ಇದೊಂದು ಓಕೆ ಪಾರ್ಕ್ನಲ್ಲಿ. ಮೇಕ್ ಇನ್ ಇಂಡಿಯಾ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಕಾರ್. ಯಾವ್ದು ಆ ಲೈಟಾ? ಮನ್ವಿತು ಇದರಲ್ಲಿ ಯಾರು ನೀನು ತೋರ್ಸು. ಯಾರು ನೀನು? ಚುಟ್ಕಿ ಇದ್ದಾಳೆ ನೋಡೇವೋ ಅಲ್ಲಿ. ಚುಟ್ಕಿ ಇದ್ದಾಳೆ, ಛೋಟಾ ಭೀಮ್ ಇದ್ದಾನೆ. ಮಕ್ಕಳು ಫೇವ್ರೇಟ್ ಅಲ್ಲ, ಅದಕ್ಕೆ ಇದನ್ನೆಲ್ಲನೂ ಹಾಕಿದ್ದಾರೆ. ಚೆನ್ನಾಗಿದೆ ಇದು. ಹೌದು, ಇದೇನು ಹಸ್ಬೆಂಡ್ ವೈಫಾ? ಟೀ ಕುಡಿತಾರ ಥರ ಇದೆ. ಕಪ್ ಕೂಡ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಪಾಪುನ ನನ್ನ ತಂಗಿ ಎತ್ಕೊಂಡಿದ್ದಾಳೆ. ಅದಂತೂ ಫುಲ್ಲು ಸ್ಯಾಡ್ ಆಗಿದೆ. ಈಗಷ್ಟೇ ನಿದ್ದೆ ಮಾಡಿದ್ಲು ನೋಡಿ. ಕ್ಯೂಟಿ ಚೆನ್ನಾಗಿದ್ಯಾ ಪಾರ್ಕು ಕಂದ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಪಾರ್ಕು? ಫ್ರೆಂಡ್ಸ್ ಇಲ್ಲೆಲ್ಲ ಮಾಮೂಲಿ ಮಕ್ಕಳು ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಜಾರ್ಗುಪ್ಪೆ ಎಲ್ಲ ಮಾಡಿದ್ದಾರೆ ನೋಡಿ. ತುಂಬ ದೊಡ್ಡದೇ ಇದೆ. ಚೆನ್ನಾಗಿದೆ, ಓಕೆ. ಬಟ್ ನನ್ನ ತಮ್ಮ ಬಿಲ್ಡಪ್ ಕೊಟ್ಟಷ್ಟು ಚೆನ್ನಾಗಿಲ್ಲ ಅಂತ ನನಗನ್ನಿಸ್ತಿದೆ. ನೋಡಿ ಈ ಥರ ಇದೆ. ನನ್ನ ತಂಗಿಗೆ ಇನ್ನೇನು ಕೆಲಸ ಇಲ್ಲ ಫ್ರೆಂಡ್ಸ್. ಹೊರಗಡೆ ಬತ್ತು ಅಂದರೆ ಚರಿ ಅಂತೀನಿ. ನಮ್ಮ ಪಾಪು ಜೊತೆ ಫೋಟೋ ತೆಗಿ, ನನ್ನ ಮಗಳ ಜೊತೆ ಫೋಟೋ ತೆಗಿ, ಬರೀ ಇದನ್ನೇ ಹೇಳ್ತಿರ್ತಾಳೆ. ನನ್ನ ಮಗಳು ಆಚೆ ಬಂದರೆ ಸಾಕು ನಗದೇ ಇಲ್ಲ, ಅಳೋದೇ ಸ್ಟಾರ್ಟ್ ಮಾಡ್ತಾಳೆ. ಇವಳು ಫೋಟೋ ಹುಚ್ಚು. ಅಯ್ಯೋ ಚೆನ್ನಾಗಿಲ್ವಾ? ಹೋಗ್ಲಿ ಬಿಡು. ನೋಡಿ ಫ್ರೆಂಡ್ಸ್, ನನ್ನ ತಂಗಿಗೆ ಇನ್ನೇನಿಲ್ಲ, ಫೋಟೋ ಚೆನ್ನಾಗಿ ಬಂದಿಲ್ಲ ಅನ್ನೋದೇ ಟೆನ್ಷನ್ನು. ಅದಕ್ಕಿಂತ ಒಂದು ಬೆಸ್ಟ್ ಥಿಂಗ್ ಹೇಳ್ತೀನಿ ನೋಡಿ. ಈ ಪಾರ್ಕ್ನಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇಲ್ಲಿ ಪಕ್ಷಿಗಳನ್ನೂ ಕೂಡ ಸಾಕ್ತಾರಂತೆ. ಇಲ್ಲಿ ಮಡಿಕೆಗಳಲ್ಲಿ ನೀರು ಅಥವಾ ಪಕ್ಷಿಗಳಿಗೆ ಬೇಕಾದಂಥ ಆಹಾರನೂ ಕೂಡ ಇಟ್ಟಿರ್ತಾರಂತೆ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ನನ್ನ ತಮ್ಮ ಹೇಳ್ತಿದ್ದಾನೆ. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಒಂದು ಪಕ್ಷಿನೂ ಇಲ್ಲಿ ಕಾಣಿಸ್ತಾ ಇಲ್ಲ. ಅದೇ ಫನ್ನಿ ಥಿಂಗ್ ಹೇಳ್ಬೇಕಂತ ಅಂದರೆ ನೋಡಿ ಫ್ರೆಂಡ್ಸ್. ನನ್ನ ಮಗಳು ಇವಾಗ ಚೇರಪ್ ಆಗ್ತಾವಳೆ. ಹೆಂಗೆ ಆಟ ಆಡ್ತಿದ್ದಾಳೆ. ಈಗ ಆಟ ಆಡೋಕಂದ ಏನಾದರೂ ಮಾತಾಡ್ಸಿದ್ರೆ ಸಾಕು ಬರ್ತೀನಂತಾಳೆ ನನ್ನ ಹತ್ರಕ್ಕೆ. ಹಾಗೆ ನೋಡಿ ಫ್ರೆಂಡ್ಸ್, ಪಾರ್ಕಲ್ಲಿ ಒಂದು ಕೋತಿ ಇದೆ ಅಂದರೆ ಅದು ಇದೇನೆ. ಓ, ಇಲ್ಲಿ ಬರ್ತಿದ್ದಾನಂತೆ, ಅದನ್ನ ವಿಡಿಯೋ ಮಾಡು ಅಂತಿದ್ದಾನೆ. ಇದೇನೆ ಕೋತಿ, ದೊಡ್ಡ ಕೋತಿ ಈ ಪಾರ್ಕಲ್ಲಿ ಇರುವಂಥದ್ದು. ಕಮ್ ಟು ಪಾರ್ಕ್. ಓ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಎಕ್ಸಸೈಸ್ ಮಾಡಲಿಕ್ಕೂ ಕೂಡ ಫೆಸಿಲಿಟಿ ಇದೆ. ನೋಡಿ ಇಲ್ಲಿ ಯಾರು ಯಾವ ಥರ ಎಕ್ಸಸೈಸ್ ಮಾಡ್ತಿದ್ದಾರೆ.
ಬಸ್ We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. ಹಾಗೆ ಫ್ರೆಂಡ್ಸ್ ನನಗೇನೋ ವರ್ತ್ ಅಂತ ಅನ್ನಿಸ್ಲಿಲ್ಲ, ಯಾಕೆಂತಂದರೆ ನಮ್ಮ ಮನೆಯಿಂದ ಇಲ್ಲಿಗೆ ಆಟೋ ಫೇರ್ 100 ರುಪೀಸ್ ಇದೆ. ಬಟ್ ನನ್ನ ತಮ್ಮ ತುಂಬ ಫೋರ್ಸ್ ಮಾಡ್ದ, ನೆನ್ನೆ ಮತ್ತು ಮೊನ್ನೆ ಎಲ್ಲ ತುಂಬ ಅಳ್ತಿದ್ದ ಅನ್ನೋದೊಂದೇ ರೀಸನ್ಗೆ ಕರ್ಕೊಂಬಂದಿದ್ದು. ಬೇರೆ ಪಾರ್ಕ್ ಇನ್ನೂ ಪೀಸಾಗೆ ಇರುತ್ತೆ, ಬಟ್ ಇಲ್ಲೇನು ಅಷ್ಟೊಂದು ಪೀಸ್ ಫೀಲ್ ಆಗ್ತಿಲ್ಲ, ತುಂಬ ಮಕ್ಳುಗಳು ಆಟ ಆಡ್ತಾ ಇರೋದ್ರಿಂದ. ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೊರಡೋದೇನೆ. ಇನ್ನು ಬುಕ್ ಆಗಿ ನಾವು ಹೊರಡೋದಕ್ಕೆ 5 ಮಿನಿಟ್ಸ್ ಬೇಕು, ಟೈಮ್ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಹೊರಗೆ ಹೋಗೋದಿದೆ, ಅದರಿಂದ ಬೇಗ ಹೊರಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.